ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಒಂದ್ ಕಾಲದಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿದ್ದ ವೈಟ್ ಫೀಲ್ಡ್, ಸರ್ಜಾಪುರ ರಸ್ತೆ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರದೇಶಗಳು ಇವು ಬಹಳ ಹಿಂದಿನಿಂದಲೂ ಮನೆ ಖರೀದಿದಾರರು ಮತ್ತು ಹೂಡಿಕೆದಾರರನ್ನ ಆಕರ್ಷಿಸ್ತಾ ಇರ್ತವೆ. ಇದಕ್ಕೆ ಪ್ರಮುಖ ಕಾರಣ ಈ ಏರಿಯಾಗಳು ಐಟಿ ಕೇಂದ್ರಗಳಿಗೆ ಹತ್ತಿರವಾಗಿದ್ವು. ಈಗ ಆ ವೇಗ ನಿಧಾನವಾಗ್ತಾ ಇದೆ. ಈ ಕಾರಣದಿಂದಲೇ ಟೆಕ್ ಕಾರಿಡಾರ್ಗಳ ಸುತ್ತಲೂ ಮನೆ ಮಾರಾಟ ಮತ್ತು ಬೇಡಿಕೆ ಕುಸಿತ ಕಾಣ್ತಾ ಇದೆ. ಕಳೆದ 2 ತಿಂಗಳುಗಳಲ್ಲಿ ಮನೆ ಖರೀದಿದಾರರ ವಿಚಾರದಲ್ಲಿ ಗಮನಾರ್ಹ ಕುಸಿತ ಕಂಡು ಬಂದಿದೆ ಅಂತ ಸ್ಥಳೀಯ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ಹೆಚ್ಚುತ್ತಾ ಇರುವ ಉದ್ಯೋಗ ಅನಿಶ್ಚಿತತೆ, ನೀತಿ ಬದಲಾವಣೆಗಳು ಮತ್ತು ದುಬಾರಿ ಆಸ್ತಿ ಬೆಲೆಗಳಿಂದ ನಿವೇಶನ, ಮನೆ, ಫ್ಲಾಟ್ ಬೇಡಿಕೆ, ಮಾರಾಟ ಎಲ್ಲವೂ ಕೂಡ ಕುಸಿತವಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ದಕ್ಷಿಣ ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬನ್ನೇರುಘಟ್ಟ ರಸ್ತೆಯಂತಹ ಪ್ರದೇಶಗಳು ಕೆಲವು ಆರಂಭಿಕ ಟೆಕ್ ಪಾರ್ಕ್ಗಳು ಮತ್ತು ಜಾಗತಿಕ ಐಟಿ ಕ್ಯಾಂಪಸ್ಗಳನ್ನು ಹೊಂದಿವೆ. ಪೂರ್ವ ಐಟಿ ಕಾರಿಡಾರ್ ವೈಟ್ ಫೀಲ್ಡ್, ಹೊರ ವರ್ತುಲ ರಸ್ತೆ, ಬೆಳ್ಳಂದೂರು ಮತ್ತು ಸರ್ಜಾಪುರ ರಸ್ತೆಯಾದ್ಯಂತ ವ್ಯಾಪಿಸ್ತಾ ಇದೆ. ಉತ್ತರ ಬೆಂಗಳೂರಿನಲ್ಲಿರುವ ಐಟಿ ಕಾರಿಡಾರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಹೆಬ್ಬಾಳ, ಯಲಹಂಕ ಮತ್ತು ದೇವನಹಳ್ಳಿಯ ಸುತ್ತಮುತ್ತಲಿನ ಮುಂಬರುವ ಟೆಕ್ ವಲಯಗಳಿಂದ ಆವೃತವಾಗಿದೆ. ಬೆಂಗಳೂರಿನಲ್ಲಿ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಹಲವಾರು ರಿಯಲ್ ಎಸ್ಟೇಟ್ ಸಲಹೆಗಾರರ ಪ್ರಕಾರ ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದ್ರೆ ವಿಚಾರಣೆಗಳು ಮತ್ತು ಸ್ಥಳ ಭೇಟಿಗಳು ಕಡಿಮೆಯಾಗಿವೆ. ವಿಶೇಷವಾಗಿ ವೈಟ್ ಫೀಲ್ಡ್ನಿಂದ ಸರ್ಜಾಪುರ ರಸ್ತೆಯವರೆಗಿನ ಐಟಿ ಕಾರಿಡಾರ್ನಲ್ಲಿ ರಿಯಲ್ ಎಸ್ಟೇಟ್ ವಿಚಾರಣೆಗಳು ಸುಮಾರು 20% 25% ಕಡಿಮೆಯಾಗಿದೆ ಅಂತ ರಿಯಲ್ ಎಸ್ಟೇಟ್ ತಜ್ಞರು ಹೇಳ್ತಾರೆ. ಸರ್ಕಾರದ ಇತ್ತೀಚಿನ ನೀತಿ ಬದಲಾವಣೆಗಳು ಮತ್ತು ಸಂಭಾವ್ಯ ಖರೀದಿದಾರರಲ್ಲಿ ಅನಿಶ್ಚಿತತೆಯ ವಿಶಾಲ ಪ್ರಜ್ಞೆಯೇ ಈ ಕುಸಿತಕ್ಕೆ ಕಾರಣ ಅಂತ ಅನೇಕರು ಹೇಳ್ತಿದ್ದಾರೆ. ಅನೇಕರು ಇನ್ನು ಸ್ವಲ್ಪ ತಿಂಗಳು ಕಾಯಲು ರೆಡಿಯಾಗಿದ್ದಾರೆ. ದೊಡ್ಡ ಹೂಡಿಕೆಗಳಿಗೆ ಬದ್ಧರಾಗುವ ಮೊದಲು ಹೊಸ ನಿಯಮಗಳು ಮತ್ತು ಸಂಭವನೀಯ ಬೆಲೆ ಹೊಂದಾಣಿಕೆಗಳ ಕುರಿತು ಸ್ಪಷ್ಟತೆಗಾಗಿ ಕಾಯ್ತಿದ್ದಾರೆ. ನಿರ್ದಿಷ್ಟವಾಗಿ ಬೆಂಗಳೂರಿನಲ್ಲಿ ಮಾರಾಟವಾಗದ ವಸತಿ ಸ್ಟಾಕ್ಗಳು ವರ್ಷದಿಂದ ವರ್ಷಕ್ಕೆ 30% ತೀವ್ರ ಏರಿಕೆ ಕಂಡಿದ್ದು, ಇದು ಭಾರತದ ಅಗ್ರ 7 ನಗರಗಳಲ್ಲಿ ಅತ್ಯಧಿಕವಾಗಿದೆ. ಕಳೆದ ವರ್ಷ ಲಭ್ಯವಿರುವ ಸ್ಟಾಕ್ಗಳು 45,400 ಯೂನಿಟ್ಗಳಿಂದ ಸುಮಾರು 58,900ಕ್ಕೆ ಏರಿದೆ. ಅನೇಕ ಸಂಭಾವ್ಯ ಖರೀದಿದಾರರು, ವಿಶೇಷವಾಗಿ ತಂತ್ರಜ್ಞಾನ ವಲಯದಲ್ಲಿ ಉದ್ಯೋಗದಲ್ಲಿರುವವರು, ನೇಮಕಾತಿ ಪ್ರವೃತ್ತಿಗಳಲ್ಲಿ ಹೆಚ್ಚಿನ ಸ್ಥಿರತೆ ಕಂಡುಬರುವವರೆಗೆ ಖರೀದಿ ನಿರ್ಧಾರಗಳನ್ನು ಮುಂದೂಡಿದ್ದಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರತೆ ಕಂಡುಬಂದ ಮೇಲೆ ಮನೆ ಖರೀದಿ ಮಾಡೋಣ ಎಂಬ ಮನಸ್ಥಿತಿಗೆ ಟೆಕ್ಕಿಗಳು ಬಂದಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ.